ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ನಾನು ಬ್ಯಾಂಗ್ಳೂರು ರೂರಲ್ ಇನ್ಚಾರ್ಜ್ ತಗೊಂಡು ಅಸೆಂಬ್ಲಿ ಎಲೆಕ್ಷನ್, ಪಾರ್ಲಿಮೆಂಟ್ ಎಲೆಕ್ಷನ್ ಮಾಡಿ ಇವತ್ತರೆಗೂ ಅವರು ನಮ್ಮ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಇನ್ಚಾರ್ಜ್ ಇರೋದಕ್ಕೆ ಬರ್ತಾ ಆವಾಗ ಬಂದು ಪಕ್ಷದವರನ್ನ ಗುರುತಿಸಿ ಪಕ್ಷಕ್ಕೆ ಏನ್ ಬೇಕು ನನ್ನಿಂದ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಅಭಿಷೇಕ್ ಶೆಟ್ಟಿ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮಾನನ್ ಅವರು, ನೀಲಕಂಠನ್ ಅವರು ನಮ್ಮಲ್ಲಿ ಇಲ್ಲ, ಆದ್ರೂ ಮಹಿಳಾ ಕಾಂಗ್ರೆಸ್, ಆಮೇಲೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಾಮಲಿಂಗಾರೆಡ್ಡಿ ನಾವು ಕೂರಿಸಿ ನನ್ನ ಆಲಂಗೂರು ಶಿವಣ್ಣ ಅವರಿದ್ದಾರೆ. ಎಲ್ಲ ನಮ್ಮ ಆತ್ಮೀಯ ಸ್ನೇಹಿತರು ನೀವೆಲ್ಲರೂ ಇದ್ದೀರಾ. ನಮ್ಮ ಮುಳಬಾಗ ತಾಲೂಕಿನ ನಮ್ಮೆಲ್ಲರಿಗೂ ನಾಯಕರಾದಂಥ ಆದಿನಾರಾಯಣ ಅವರಿದ್ದಾರೆ, ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಇವತ್ತು ನಾನು ಸಿಂಪಲ್ ಆಗಿ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೀನಿ. ನಿನ್ನೆ ಹೇಳಿದ್ರು ನಮ್ಮ ಇನ್ಚಾರ್ಜ್ ಆಗಿರ್ತಕ್ಕಂಥ ಅಭಿಷೇಕ್ ನಾನು ಈ ಥರ ನಮ್ಮ ಕ್ಯಾಂಡಿಡೇಟ್ಸ್ ಎಲ್ಲೆಲ್ಲ ಸೋತಿದ್ದಾರೆ ಅಲ್ಲೆಲ್ಲ ಹೋಗಿ ಮಾತಾಡಬೇಕು ಅಂತ ಹೇಳಿದ್ರು. ನಾನು ಅವ್ರ ಮನಸ್ಸಲ್ಲಿ ಅನ್ಕೊಂಡೆ, ಅವ್ರು ಇರುವಂಥ ನಿಯತ್ತು ಧರ್ಮ ನಮ್ಮ ಲೀಡರ್ಸ್ ಅಲ್ಲಿ ಇಲ್ಲ ಅಂತ ನಾನು ಅನ್ಕೊಂಡೆ. ಡೆಲ್ಲಿಯಿಂದ ಅವರು ನಮ್ಮನ್ನು ಹುಡ್ಕೊಂಡು ಅವ್ರು ಫ್ಲೈಟ್ ಟಿಕೆಟ್ ಹಾಕೊಂಡು, ಅವ್ರು ಕಾರ್ ಮಾಡಿಕೊಂಡು, ಅವ್ರು ಡೀಸೆಲ್ ಹಾಕೊಂಡು, ಅವ್ರು ಊಟ ತಿನ್ಕೊಂಡು, ಅವ್ರ ಕಾಸಲ್ಲಿ ಅವ್ರು ಕಾಫಿ ಕುಡ್ಕೊಂಡು, ನೀವ್ಯಾರಾದ್ರೂ ಕಾಫಿ ಕೊಡಿಸಿದ್ರಪ್ಪ ಅವ್ರಿಗೆ? ಕೊಡ್ಸಿದ್ರೆ ಯಾರಾದ್ರೂ ಕಾಫಿ ಕೊಡಿಸಿದ್ರೆ? ಇಲ್ಲಿ ಆಫೀಸ್ ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ, ಕಾಂಗ್ರೆಸ್ ಆಫೀಸ್ ಲೆಕ್ಕ ಇಲ್ಲ. ಅವ್ರ ಇದರಲ್ಲಿ ನಮ್ಮನ್ನ ಪಕ್ಷದವರನ್ನ ನೀವು ಹೆಂಗಿದ್ದೀರಾ, ಏನಿದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ನಿಮ್ಗೇನಾದ್ರೂ ನನ್ನ ಕಡೆಯಿಂದ ಬೇಕಾ, ನಾನೇನಾದ್ರೂ ಸಪೋರ್ಟ್ ಮಾಡ್ಬೇಕಂತ ಅವ್ರು ಅಲ್ಲಿಂದ ಹುಡ್ಕೊಂಡು ಡೆಲ್ಲಿಯಿಂದ ಬೆಂಗಳೂರಿಗೆ ಹುಡ್ಕೊಂಡು ನಮ್ಮನ್ನು ಬರ್ತಾರೆ. ಆದ್ರೆ ನಾವ್ ಹೆಂಗಿದೀವಿ ಅಂತ ಹೇಳಿದ್ರೆ, ನನಗೆ ಫೋನ್ ಮಾಡಿಲ್ಲ, ನನಗೇನೋ ಹೇಳಿಲ್ಲ. ನಾಳೆ ಪಕ್ಷದಲ್ಲಿ ಹಂಗೆ ಇರುತ್ತೆ, ಏನು ಹೇಳಿಲ್ಲ, ಏನು ಮಾಡಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಅವ್ರ ಕೆಲಸಗಳು ಅವ್ರ ತೊಂದರೆಗಳಿದ್ದಾಗೂ ಅವಾಗ ಏನು ಹೇಳಿಲ್ಲಪ್ಪ, ಇವಾಗ ಏನೋ ಕೇಳಕ್ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ತಿಳ್ಕೊಳ್ಬೇಕು. ಎಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಏನು ಅಂದ್ರೆ, ದೇಶಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ದೇಶಕ್ಕೆ ಲ್ಯಾಂಡ್ ಲೈನ್ ಫೋನ್ ತಂದಿರೋದು ನಮ್ಮ ಕಾಂಗ್ರೆಸ್ ಗ್ಯಾರಂಟಿ. ಲ್ಯಾಂಡ್ ಲೈನ್ ಫೋನ್ ತಂದಿರೋದ್ರಿಂದ, ಟಿವಿ ತಂದಿರೋದ್ರಿಂದ, ಇಂಟರ್ನೆಟ್ ತಂದಿರೋದ್ರಿಂದ, HAL ಫ್ಯಾಕ್ಟ್ರಿ, BHEL ಫ್ಯಾಕ್ಟ್ರಿ, NGF ಫ್ಯಾಕ್ಟ್ರಿ, ITI ಫ್ಯಾಕ್ಟ್ರಿ, ಮೈಸೂರು ಸೋಪು, ಇಂಥದ್ದೆಲ್ಲ ನಮ್ಮ ಮೈಸೂರು ಮಹಾರಾಜರು ಮಾಡಿದ ಆದ್ಮೇಲೆ ಏನಾದರೂ ಮಾಡಿರುವಂಥ ಚರಿತ್ರೆ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಚರಿತ್ರೆ ಇರುತ್ತೆ, ಯಾವ ಪಕ್ಷಕ್ಕೆ ಇಲ್ಲ. ಈ ದೇಶದಲ್ಲಿ ಬ್ರಿಟಿಷರು ಅವ್ರು ನಮ್ಮನ್ನು ಬಿಟ್ಟು ಹೊರಡಬೇಕಂದ್ರೆ 16,000 ಕಿಲೋಮೀಟರ್ ರೈಲ್ವೆ ಲೈನ್ ಬಿಟ್ಟು ಹೋಗಿದ್ರು. ಇವತ್ತು ಎಷ್ಟು ಸಾವಿರ, 1,00,000 ಕಿಲೋಮೀಟರ್ ಮೇಲೆ ಹೋಗಿದೆ. ಅದ್ಯಾರು ಮಾಡ್ಬೋದು? ಕಾಂಗ್ರೆಸ್ ಪಕ್ಷನೇ ಮಾಡಿತ್ತು. ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು, ಅಷ್ಟೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರ್ಬೋದು. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಅನೇಕವಾದಂಥ ಕೊಡುಗೆಗಳನ್ನು ಕೊಟ್ಟಿರೋದು ಬಿಟ್ರೆ, ದೇಶಕ್ಕಾಗಿ ಪ್ರಾಣ ಬಿಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷನೇ. ಗೊತ್ತಾ ಇಲ್ವಾ? ರಾಜೀವ್ ಗಾಂಧಿ ಅವ್ರು ಪ್ರಾಣ ಬಿಟ್ರ, ಇಂದಿರಾ ಗಾಂಧಿ ಅವ್ರು ಪ್ರಾಣ ಬಿಟ್ರ, ಎಷ್ಟು ಜನ, ಮಹಾತ್ಮ ಗಾಂಧಿಯವರು, ಮಹಾತ್ಮ ಗಾಂಧಿ ಬಿಡಿ, ಅವರು ದೊಡ್ಡವರು, ಅವ್ರ ಬಗ್ಗೆ ನಾವು ಮಾತಾಡಲೇಬಾರದವರು, ನಮಗೆ ತುಂಬಾ ಇದು ಅವರು. ಯಾಕಂದ್ರೆ ಈ ದೇಶವನ್ನ ಕಾಪಾಡ್ಕೊಂಡು ಬಂದಿದ್ದವರು. ಇವತ್ತು ನಾವು ಪಕ್ಷಕ್ಕೆ ಮಹಾತ್ಮ ಗಾಂಧಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸೇರಿಸ್ಕೋಬಾರ್ದು. ಅವರು ನಮ್ಮ ರತ್ನಗಳು, ನಮ್ಮ ಡೈಮಂಡ್ಸ್, ಕೊಯ್ನೋ ಡೈಮಂಡ್, ಡೈಮಂಡ್ಸ್ ಅವ್ರನ್ನೆಲ್ಲ ನಾವು ಸೇರಿಸ್ಕೋಬಾರ್ದು. ಅವರೆಲ್ಲ ಡೈಮಂಡ್ ಅಂತ ಇಟ್ಕೋಬೇಕು, ಅವರೆಲ್ಲ ಡೈಮಂಡ್ಸ್ ನಮಗೆ. ಆ ರೀತಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ನಮಗೆ. ಈ ಒಂದು ನಮ್ಮ ಎಲೆಕ್ಷನ್ 2023 ಎಲೆಕ್ಷನ್ ನಡೀಬೇಕಂದ್ರೆ ಅಭಿಷೇಕ್ ಸರ್ ಅವರು ಬಂದರು, ಕೋಲಾರ ಬಂದರು, ನಾಗನಾಳ್ ಸೋಮಣ್ಣ ಅವ್ರ ಮನೆಗೆ ಬಂದರು. ನನಗೇನೇನಂದ್ರೆ, ನೀನು ಗೆಲ್ಲೋರು ಗ್ಯಾರಂಟಿ ಇಲ್ಲ, ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಆಗಿ ಅಂದ್ರೆ ನಾಮಿನೇಷನ್ಸ್ ಆಯ್ತು 4-5 ದಿವಸ ಆದ್ಮೇಲೆ ನೀನು ಗೆಲ್ಲೋರು ಗ್ಯಾರಂಟಿ ಇಲ್ಲ, ನೀನು ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕು. ಆದ್ರೆ ಮುಳಬಾಗಲ ಆದಿನಾರಾಯಣ ಅವರು ಗೆಲ್ತಾರೆ ಅಂತ ಹೇಳಿದ್ರು. ಆದಿನಾರಾಯಣ ಅವರು ಗೆಲ್ತಾರೆ ಸರ್. ಯು ಸೋಲ್ಡ್ ಕೋಲಾರ ನಾಗನಾಥ್ ಸೋಮಣ್ಣ ಹೌಸ್ ಆಫ್ಟರ್ ಎಲೆಕ್ಷನ್, ನಾಮಿನೇಷನ್ ಕಂಪ್ಲೀಟೆಡ್ 3-4 days. That time you come and meet me. Kolar is a week. Yes, one day week. Kolar is a week. Would you please take it in a serious election? Is Mulbagal candidate Adinarayana? I think he'll win. Just 8,000-6,000 votes his balance is there. I'll send to some funds, then he'll buy that. ಅಂತ ಹೇಳಿದ್ರು. ಅವಾಗ ಏನೋ ಒಂದು 5,000-10,000 ಕೊಟ್ಟರು, ಆಯ್ತಾ? give to 5,000 ನೋ ಪ್ರಾಬ್ಲಮ್ ಸರ್ ಹೇಳಿದ್ರು. ಆದ್ರೆ 100% ಅಭಿಷೇಕ್ ಸರ್ ಹೇಳಿದ್ದು ನಿಜ. ಅವ್ರು ಹೇಳಿದ್ದು ನಿಜ, 100% ನಿಜ, ಸುಳ್ಳಲ್ಲ. ಅವ್ರ ರಿಪೋರ್ಟ್ ಸುಳ್ಳಲ್ಲ. ಆದ್ರೆ ಅದನ್ನ ಉಲ್ಟಾ ಮಾಡಿದ್ದಾರೆ ಅಂದ್ರೆ ನಮ್ಮ ನಾಯಕರಿಗೆ ಉಲ್ಟಾ ಮಾಡಿದ್ರು. ಎಲ್ಲರೂ ನಮ್ಮ ನಾಯಕರು ಹೆಬ್ಬಳಿ ಹತ್ರ ಕೆಲವರು, 4 ರೋಡಲ್ಲಿ ಕೆಲವರು, ಗುಟ್ಟಲ್ಲಿ ಕಡೆ ಕೆಲವರು, ಕಂಬಳ್ಳಿ ಕಡೆ ಕೆಲವರು, ಅಗ್ರಂ ಫಾರೆಸ್ಟ್ ಕಡೆ ಕೆಲವರು,
ಈ ತರ ಆಗೋಗ್ಬಿಡ್ತು. ಏನ್ ಮಾಡೋಕ್ಕಾಗುತ್ತೆ? ಎಲ್ಲರೂ ಪಾರ್ಟಿ ದಯವಿಟ್ಟು ನಾವು ಹೇಳೋದಿಷ್ಟೇ. ನಾನು 2019 ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಬಿಜೆಪಿಗೆ ಮಾಡಿ ಎಲ್ರಿಗೂ ಗೊತ್ತು. ನಾನು ಏನೇ ಮಾಡಿದ್ರು ನಾನು ಓಪನ್ ಆಗಿ ಹೇಳ್ತೀನಿ, ನಾನು ಅಷ್ಟೇ, ನನಗೆ ಇದೇನಿಲ್ಲ. ಆದ್ರೆ ಅವ್ರ ಕಡೆಯಿಂದ ನಮ್ಮ ಜಿಲ್ಲೆಗೂ ಒಳ್ಳೇದಾಗಿಲ್ಲ, ನನಗೂ ಒಳ್ಳೇದಾಗಿಲ್ಲ, ನನಗೆ ಬೇಡ ಮಾಡಿ ತರುವಂತ ಲೀಡರ್ಗೂ ಯಾರಿಗೂ ಒಳ್ಳೇದಾಗಿಲ್ಲ. ಯಾಕಂದ್ರೆ ಆಯ್ತಾನಪ್ಪ ಒಬ್ಬರಿಗೆಲ್ಲ ಯಾರಿಗೂ ಇಲ್ಲ. ಆದ್ರೆ ಯಾರಾದರೂ ಒಂದು ಮನುಷ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನ ಯಾರಾದ್ರೂ ಗುರುತಿಸುವಂತ ಒಂದು ಪಕ್ಷ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ. ಕಾಂಗ್ರೆಸ್ ಪಕ್ಷ ಒಂದು ಮಾತ್ರ ಇರೋದು. ಅದರಿಂದ ಏನೇ ವ್ಯತ್ಯಾಸಗಳಿದ್ರು ಆ ವ್ಯತ್ಯಾಸಗಳನ್ನ ಸರಿಪಡಿಸ್ಕೊಂಡು ಹೋಗ್ಬೇಕು. ಸರಿಪಡಿಸ್ಕೊಂಡು ಹೋಗೋದೇ ನಮ್ಮ ಪದ್ಧತಿ. ಖಂಡಿತವಾಗ್ಲೂ ಸರಿಪಡಿಸ್ಕೊಂಡು ಹೋಗ್ಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವನ್ನ ಓನಾಗಿ ಡಿಸಿಷನ್ ತಗೊಳ್ಳಕ್ಕಾಗುತ್ತೆ. ಮೊನ್ನೆ ನಾನು ವಿಡಿಯೋದಲ್ಲಿ ನೋಡಿದೆ, ಯಾವ್ದೋ ನೀವು ಈ ಗ್ಯಾರಂಟಿ ವಿಚಾರಗಳಲ್ಲಿ ಹೇಳಿದ್ದಾರೆ, ಮಾಡಿದ್ದಾರೆ ಯಾರು ಅಂತ. 100% ಹೇಳ್ತೀನಿ, ನನಗೂ ಗೊತ್ತಿಲ್ಲ ಅದು ಮಾಡಿರೋದು. ಆದ್ರೆ ಅದನ್ನು ತೀರ್ಮಾನ ಮಾಡುವಂತ ಅಧಿಕಾರ ಆದಿನಾರಾಯಣವರಿಗಿದೆ. ಅವ್ರು ಮಾಡಬಹುದು, ಮಾಡುವಂತ ಶಕ್ತಿ ಅವರಿಗೆ ಮಾಡಬಹುದು. ಅದನ್ನು ತಪ್ಪನ್ನಕ್ಕಾಗೋದಿಲ್ಲ. ಎಲ್ಲವನ್ನೂ ಎಲ್ಲರೂ ಹೇಳೇ ಮಾಡಬೇಕು ಅಂತೇನೂ ಇಲ್ಲ. ಅವರು ಕೆಲವೊಂದು ಮಾಡ್ಬೇಕಾಗ್ತದೆ. ಅದನ್ನ ನಾವು ತಪ್ಪನ್ನಕ್ಕಾಗೋದಿಲ್ಲ. ಅದನ್ನ ನಾವು ತಪ್ಪು ಅಂತ ತಿಳ್ಕೊಂಡ್ರೆ ಚೆನ್ನಾಗಿ. ಸರ್ವಜ್ಞಗೌಡರು ಕಂಟೆಸ್ಟ್ ಮಾಡಿದ್ರು, ಒಂದು ನಾನು ಕಂಟೆಸ್ಟ್ ಮಾಡಿದ್ದೆ. ನಾನು ಇನಾಮಿನೇಸ್ ಆಯ್ತು. EAPS 9 ಓಟ್ ಇದ್ದಿದ್ದು, ನಾನು ಇನಾಮಿನೇಸ್ ಆದೆ. ಅವರು ಸೋತರು, ಒಂದೇ ಓಟಲ್ಲಿ ಸೋತರು. ತಿರ್ಗಾ ಏನ್ ಮಾಡಿದ್ವಿ? ಡೈರಿಗೆ ಮಾಡಿದ್ವಿ. ಡೈರಿಗೆ ಆಗಾದ್ರೂ ಸೋತರು. ಡೈರಿಗೆ ಆದಾಗ 100% ಅವ್ರು ಸೋಲುವಂತ ಕ್ಯಾಂಡಿಡೇಟ್ ಅಲ್ಲ, ಗೆಲ್ತಾ ಇದ್ರು. ಅದರಲ್ಲೂ ನಮ್ಮವ್ರದ್ದು ಕೆಲವರು ಕೈವಾಡ ಇದೆ. ಆ ಕೈವಾಡದಿಂದ ಸೋತಿದ್ದಾರೆ. ಪರವಾಗಿಲ್ಲ, ಸಂತೋಷ. ಸೋಲು ಗೆಲುವು ಇದ್ದೇ ಇರುತ್ತೆ, ಅದೇನು ಕಾಮನ್ ಆಗಿರುತ್ತೆ. ಸೋಲು ಗೆಲುವು ಅನ್ನೋದು ಕಾಮನ್ ಆಗಿರ್ತದೆ. ಆದ್ರೆ ಇನ್ನು ಮೇಲೆ ಅದು ಮುಳಬಾಗಿಲು ತಾಲೂಕಲ್ಲಿ ಪಾರ್ಟಿ ಕಟ್ಟಬೇಕಾಗಿಲ್ಲ. ನಾವು ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್, ಕಟ್ಟಿರೋದನ್ನ ಉಳಿಸ್ಕೊಟ್ರೆ ಸರ್. ಎಕ್ಸ್ಟ್ರಾ ಏನು ಮಾಡಬೇಕಾಗಿಲ್ಲ. 2000 ನಾವು ಎಷ್ಟು 21-22 ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬಂದಿದೆ. ಯಾವಾಗ ಅದು ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಆವಾಗ ನೀವೆಲ್ಲರೂ ಸೇರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡಿದ್ವಿ. ನಾವು ಇಂಡಿಪೆಂಡೆಂಟ್ ಆಗಿ ಮಾಡಲಿಕ್ಕೆ ನಾವು ಬಿಜೆಪಿ ಮಾಡಿದ್ದಾರೆ ಸಪೋರ್ಟ್. ಇಂಡಿಪೆಂಡೆಂಟ್ ಆಗಿ 24 ಪಂಚಾಯತಿ ಅಧ್ಯಕ್ಷ ಮಾಡ್ಕೊಂಡ್ವಿ ಇಂಡಿಪೆಂಡೆಂಟ್ ಆಗಿ. 24 ಏನು ಸೇರಿ ಮಾಡ್ದೋ ಇಲ್ವಾ? ಏನಪ್ಪ ಸರ್ವಜ್ಞಗೌಡ ರಾಜನ ಮಾಡ್ದೋ ಇಲ್ಲ? ಏನ 24 ಪಂಚಾಯತಿ ಮಾಡಿ 22 ಚೇರ್ಮನ್, 2 ಎಕ್ಸ್ಟ್ರಾ ವೈಸ್ ಪ್ರೆಸಿಡೆಂಟ್ ಕ್ಯಾಟಗರೀಸ್ ಅಲ್ಲಿ ಹೋಯ್ತು. ಯಾಕೆ ಗೆಲ್ಲಕ್ಕಾಗಿಲ್ವಾ? ಇಂಡಿಪೆಂಡೆಂಟ್ ಆಗಿ ಮುನ್ಸಿಪಾಲಿಟಿ ಮಾಡ್ಕೊಂಡಿಲ್ವಾ? ಯಾಕೆ 6 ಜಿಲ್ಲಾ ಪಂಚಾಯತಿ ಇದ್ದೀವಿ ನಾವು? ಇಷ್ಟೆಲ್ಲ ಮಾಡಿಲ್ವಾ ನಾವು? ಎಲ್ಲಿ ಕಾಂಗ್ರೆಸ್ ಪಕ್ಷ ಗಟ್ಟಿಯಾಗಿದೆ, ಇಲ್ಲ ಅಂತ ನೀವು ಅನ್ಕೋಬೇಡ್ರಿ, ಗಟ್ಟಿಯಾಗಿದೆ. ಅದನ್ನು ಕಾಪಾಡ್ಕೊಂಡ್ರೆ ಸಾಕು. ಅದನ್ನು ಕಾಪಾಡ್ಕೊಂಡ್ರೆ ಸಾಕು. ಖಂಡಿತವಾಗ್ಲೂ ನಾಮಿನೀಸ್ ನಾವೇನು ಕೊಟ್ಟಿದ್ವಿ ಮೊದಲು, ನೀಲಕಂಠನ್ ಅವರು, ಅಮ್ಮಾನನ್ ಅವರು ತೀರ್ಮಾನ ಮಾಡಿ ಕೊಟ್ಟಿದ್ರ ಅವತ್ತು ನಾಮಿನಿಗಳು. ಆ ನಾಮಿನಿಗಳು ಇನ್ನ ಯಾವುದೋ ಆಗಿಲ್ಲ. ಕೆಲವೊಂದು ದರ್ಖಾಸ್ ಕಂಪ್ನಿ ಮಾತ್ರ ಆಯ್ತು. ಅದನ್ನು ಈ ಶೋಧನೆ ಹಾಕಬೇಕಾಗಿತ್ತು. ಏನ್ ಮಾಡಿದ್ರೆ ನಿಮ್ದಾಗಿ ನಮ್ದೇ ಆಗಿಲ್ಲ, ಕೋಲಾರದೇ ಆಗಿಲ್ಲ. ಇನ್ನ ಕೋಲಾರದೇ ಆಗಿಲ್ಲ ಅಂತಂದ್ರೆ ಪಾರ್ಟಿನಲ್ಲಿ ಏನೋ ಡಿಸ್ಕಷನ್ ಅಲ್ಲಿ ಇಟ್ಕೊಂಡ್ಬಿಟ್ಟವ್ರೆ ಅದನ್ನ. ಅದರಿಂದ ಅದನ್ನ ಕೂಡಲೇ ಅದನ್ನೆಲ್ಲ ಮಾಡ್ತೀವಿ. ಎಲ್ಲ ನಮ್ಮ ಪಾರ್ಟಿ ಲೀಡರ್ಸ್ಗೆ ನಾಮಿನೀಸ್ ಎಲ್ರಿಗೂ ಯೂಸ್ ಆಗಲಿ ಅಂತ ಖಂಡಿತವಾಗ್ಲೂ ಅದನ್ನ ನಾವೇ ಫಾಲೋ ಅಪ್ ಮಾಡಿ ಮಾಡಿಸ್ತೀವಿ. ಅದೇನು ಡೌಟ್ ಏನಿಲ್ಲ. ನೀವು ಒಂದು ಮಾತ್ರ ತಿಳ್ಕೊಳ್ಳಿ, ಪಕ್ಷದ ವಿಚಾರ ಬಂದಾಗ ಒಬ್ಬನ ಕೇಳಿ, ಇದೆ ಅಂತ ಕೇಳಿ. ಒಬ್ಬರು ಮಾಡಿದ್ರೆ ಒಬ್ಬರ ಮೇಲೆ ಕೋಪ ಇದ್ದೇ ಇರುತ್ತೆ. ಅದು ಪಕ್ಷದಲ್ಲಿ ಕಾಮನ್. ತಾಳ್ಮೆಯಿಂದ ಇರೋದವ್ರಿಗೆ ಅವಕಾಶ ಸಿಗುತ್ತೆ. ನಾನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನನ್ನನ್ನು ಕರೆದು ತಲೆ ಮೇಲೆ ಒಟ್ಟು ಸಿದ್ದರಾಮಯ್ಯ, DK ಶಿವಕುಮಾರ್ ಸಾಹೇಬ್ ಕೋಲಾರಲ್ಲಿ ನಿಂತ್ಕೊರು ಅಂತ ಹೇಳಿದೆ. ನನಗೆ ತಾಳ್ಮೆಯಿಂದ ಸಿಗ್ತಾ ಇಲ್ಲ, ಕೋಲಾರಲ್ಲಿ ನನಗೆ ಅವಕಾಶ ಸಿಗ್ತಾ ಇಲ್ಲಪ್ಪ. ಏನ್ ನವೀನ್, ಅವಕಾಶ ಸಿಗ್ತಾ ಇಲ್ವಾ? ಅದೇ ತರ ತಾಳ್ಮೆಯಿಂದ ಇದ್ದಾಗ ನಮ್ಗೆ ಅವಕಾಶ ಸಿಗುತ್ತೆ. ಅವಕಾಶ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಸ್ವಲ್ಪ ತಾಳ್ಮೆ ಅನ್ನೋದು ಒಳ್ಳೆಯದು. ಅರ್ಜೆಂಟಾಗಿ ಬರೋದು ನೀರಿಲ್ಲದೆ ಬಾವಿ, ನಿಧಾನವಾಗಿ ಬರೋದು ನೀರಿರುವಂತ ಬಾವಿ. ಕುಡಿಯಕ್ಕೆ ನೀರನ್ನ ಸೇರ್ಕೋಬಹುದು. ಅದರಲ್ಲಿ ಅರ್ಜೆಂಟಾಗಿ ಬರೋದು ಇರೋದು ಇಲ್ಲ. ಆತರ ಅರ್ಜೆಂಟಾಗಿ ಬರೋದು ಇರೋದಿಲ್ಲ. ಏನೋ ಒಂದು ಡೇಂಜರ್ ಇರುತ್ತೆ ಅದರಲ್ಲಿ. ಅದರಿಂದ ನಿಧಾನವಾಗಿ ಬಂದ್ರೆ ಒಳ್ಳೇದಾಗುತ್ತೆ, ಪ್ರಸಾದ ಸಿಗುತ್ತೆ ಅಂತ ನೀವೆಲ್ಲ ತಿಳ್ಕೊಳ್ಳಿ. ಆಮೇಲೆ ಪಾರ್ಟಿಯನ್ನು ಕಟ್ಟೋದಕ್ಕೆ ಕೆಲವೊಂದು ಈ ನಡುವೆ ನಡೆದಂತ ವಿಚಾರಗಳಲ್ಲಿ ಕೆಲವೊಂದು ಆಡಿಯೋಸ್ ಕೇಳಿದೆ, ರೆಕಾರ್ಡಿಂಗ್ಸ್ ಮಾಡಿರೋದು ಅದು ಇದು ಕೇಳಿದೆ. ಕೆಲವೊಂದು ಆಧಾರ ಕಳ್ಸಿಕೊಟ್ಟಿದ್ದೀನಿ. ನಾನು ಕಳಿಸಿದ್ದಿಲ್ವಾ ನಿಮಗೆ? ನಾನು ಯಾರು ಬೇರೆಯವ್ರಿಗೆ ಯಾರಿಗೂ ಕಳಿಸಿಲ್ಲ, ಅವ್ರಿಗೆ ಕಳಿಸ್ಬಿಟ್ಟು ಹೇಳಿದೆ ಏನೇನು ಮಾತಾಡಿದ್ದಾರೆ ಏನು ಅಂತ. ಕೆಲವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಏನಾದ್ರೂ ಮಾಡಿ ಪಾರ್ಟಿನ ಭಾಗ ಮಾಡಬೇಕು ಅಂತಿದ್ದಾರೆ. ಅಂತವ್ರು ಆಚೆ ಹಾಕ್ತಾರೆ. ಏನು ಭಯ ಪಡ್ಬಿಟ್ಟೆ, ಡೈರೆಕ್ಟ್ ಓಪನ್ ಆಗಿ ಆಚೆ ಹಾಕ್ತಾರೆ, ಪರವಾಗಿಲ್ಲ. ಅವ್ರನ್ನ ಆಚೆ ಹಾಕ್ಕೊಂಡು ಬೇರೆ ನಾಲ್ಕು, ಯಾಕಂದ್ರೆ ಆಪೋಸಿಷನ್ ಪಾರ್ಟಿಗಳ ಜೊತೆ ಲಿಂಕಲ್ಲಿ ಇದ್ಕೊಂಡು ಮಾಡೋದು ಕೆಲಸ ಅವರು. ಅದಕ್ಕೆ ಅದನ್ನ ಆಚೆ ಹಾಕೋಣ, ಅದೇನು ಸಮಸ್ಯೆ ಅಲ್ಲ. ಏನಾದ್ರೂ ಸಮಸ್ಯೆ ಇದ್ದಾಗ ನೀವು ಕೇಳಬೇಕಾಗಿದೆ ಯಾರನ್ನ ಅಂತಂದ್ರೆ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಕೇಳಬೇಕು ಮೊದಲು.
ಇಲ್ಲ ಅಂತ ಹೇಳಿದ್ರೆ ಜಿಲ್ಲಾ ಕಾಂಗ್ರೆಸ್ ಕೇಳಬೇಕು, ಇಲ್ಲ ಅಂತ ಹೇಳಿದ್ರೆ ನಮ್ಮ ಅಭ್ಯರ್ಥಿಯಾದಂಥ ಆದಿನಾರಾಯಣ ಅವ್ರನ್ನ ಕೇಳಬೇಕು. ಇವರೆಲ್ಲ ಆದ್ಮೇಲೆ ಅಲ್ಲಿ ಹೋಗ್ಬೇಕು. ನೀವು ಅದು ಬಿಟ್ಬಿಟ್ಟು ಕೂಗಾಡ್ಕೊಂಡು ಏನು ಪ್ರಯೋಜನ ಇಲ್ಲ, ಅದರಲ್ಲಿ ಉಪಯೋಗ ಇಲ್ಲ. ಮುನ್ಸಿಪಾಲಿಟಿ 3 ಎಲೆಕ್ಷನ್ಸ್ ಬರುತ್ತೆ ನಮಗೆ. ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ಎಲೆಕ್ಷನ್ ಬರುತ್ತೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಅಂಡ್ ಗ್ರಾಮ ಪಂಚಾಯತಿ, ಇಷ್ಟು ಎಲೆಕ್ಷನ್ಸ್ ಬರ್ತವೆ. ಇದಕ್ಕೆಲ್ಲ ನಾವು ಪ್ರಿಪೇರ್ ಆಗಬೇಕು. ಇವತ್ತು ನಮ್ಮ ಆಪೋಸಿಷನ್ ಪಕ್ಷದವರು ಗೆದ್ದಿದ್ದಾರೆ, ಸಂತೋಷ. ಅವ್ರು ಗೆದ್ಕೊಳ್ಳಿ, ನಾವು ಯಾರ ಮೇಲೆ ಆರೋಪ ಮಾಡೋದು ಬೇಡ. ಅವ್ರು ಹೆಂಗ್ ಗೆದ್ರು, ಹಂಗೆದ್ರು, ಹಿಂಗೆದ್ರು ಅಂತ ಹೇಳೋದು ಬೇಡ. ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನಿದೆಯೋ ಅದನ್ನ ನಾವು ಕ್ಲೀನ್ ಆಗಿ ಮಾಡ್ಕೊಂಡು ಹೋಗೋದು ಒಳ್ಳೇದು. ಅದನ್ನ ಮಾಡ್ಕೊಂಡು ಹೋಗೋದು ಅಂತ ಹೇಳ್ತಾ, ಯಾವುದೇ ಕಾರ್ಯಕ್ರಮ ಆಗಲಿ ಆದಿನಾರಾಯಣ ಇದ್ದಾರೆ, ಅವ್ರ ಮುಳಬಾಗ್ಲಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗಿ ನಾವೆಲ್ಲ ಜೊತೆಗಿರ್ತೀವಿ. ಎಲ್ಲವನ್ನೂ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ. ಸಂದರ್ಭ ಬಂದಾಗ ಅದೇನು ಮಾಡ್ಬೇಕು ಮಾಡೋಣ, ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಸಂದರ್ಭ ಬಂದಾಗ ಅದನ್ನೆಲ್ಲ ನಾವು ಮಾಡೋಣ ಅಂತ ಹೇಳ್ತಾ, ಇವತ್ತು ಇವೆಲ್ಲ ನಮ್ಮ ನಾಯಕರೆಲ್ಲರೂ, ನಗರಸಭೆ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಎಲ್ಲ ಮುಂಚೂಣಿ ಘಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ನೀವೆಲ್ಲರೂ ಬಂದಿದ್ದೀರಾ. ಹಳೆಯ ಕಾಂಗ್ರೆಸ್, ಹೊಸ ಕಾಂಗ್ರೆಸ್ ಅಂತ ಎಲ್ಲ ಕಾಂಗ್ರೆಸ್ ಅಂದ್ರೆ ಒಂದೇ ಕೈ. ಕರೆಕ್ಟ್ ಇಲ್ಲ ವಿಕ್ರಮಣ? ಒಂದೇ ಕೈ ಕಾಂಗ್ರೆಸ್ ಅಂದ್ರೆ ಒಂದು ಕೈ ಗುರುತು ಅಷ್ಟೇ. ನಮ್ಮೆಲ್ಲ ಎಲ್ಲರೂ ಬಂದಿದ್ದೀರಾ, ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀವಿ. ಕಾಂಗ್ರೆಸ್ ಪಕ್ಷನ ಕಟ್ಟಿರೋದನ್ನ ಉಳಿಸ್ಬೇಕು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಅಂತ ಹೇಳ್ತಾ ಇಲ್ಲ ನಾನು, ಕಟ್ಟಿರೋದನ್ನ ಉಳಿಸ್ಕೊಳ್ಳೋಣ. ಸ್ವಾತಂತ್ರ್ಯ ಬಂದಾಗಿಂದ ಕಟ್ಟಿರುವಂತ ಪಕ್ಷ ಉಳಿಸ್ಕೊಳ್ಳೋಣ. ನಾವು ಯಾವತ್ತೇನು ಗುಲ್ಬರ್ಗಲ್ಲಿ ಕಾಂಗ್ರೆಸ್ ಅನ್ನು ವೀಕ್ ಆಗಿರಲಿಲ್ಲ, ನಾವು ಸ್ಟ್ರಾಂಗ್ ಆಗಿದ್ದೀವಿ ಅವತ್ತಿಂದ. ಏನು ಇದೇನಿಲ್ಲ. ಅಸೆಂಬ್ಲಿನಲ್ಲಿ ಒಂದು 24-25 ಓಟಲ್ಲಿ ಸೋತ್ವಿ. ಪಾರ್ಲಿಮೆಂಟ್ ಎಲೆಕ್ಷನ್ ಸ್ವಲ್ಪ ಓಟ್ಸ್ ಜಾಸ್ತಿ ಅವ್ರಿಗೆ ಹೋಯಿತು. ಅದೇನು ಪರವಾಗಿಲ್ಲ. ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಇದರಲ್ಲಿ ನಾವೆಲ್ಲ ನೋಡ್ಕೋಬೇಕಾಗ್ತದೆ. ನಾವೆಲ್ಲ ಜೊತೆಗಿದ್ದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಡೆಲ್ಲಿಯಿಂದ ನಮಗೋಸ್ಕರ, ನಮ್ಮ ಪಕ್ಷದಕ್ಕೋಸ್ಕರ ಎಲ್ಲೆಲ್ಲಿ ನಮ್ಮ ಕ್ಯಾಂಡಿಡೇಟ್ಸ್ ಓದಿದಾರೋ ಅವ್ರನ್ನೆಲ್ಲ ಮಾತಾಡಿಸ್ಬೇಕು ಅಂತೇಳಿ ಬಂದಿರತಕ್ಕಂಥ ನಮ್ಮ ಅಂಶೇಕ್ಷರಿಗೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ಇದ್ದವ್ರಿಗೆ ನಿಧಾನವಾದರೂ ಒಳ್ಳೇದಾಗುತ್ತೆ. ಅದಕ್ಕೆ ಎಕ್ಸಾಂಪಲ್ ನಿದರ್ಶನ ನಾನೇ ನಿದರ್ಶನ ಇದ್ದೀನಿ. ಹೇಳ್ತಾ ಇವತ್ತು ಅವ್ರ ಬಗ್ಗೆ ಅವ್ರಿಗೆ ಇನ್ನೂ ಒಂದ್ಸರಿ ಧನ್ಯವಾದಗಳನ್ನು ತಿಳಿಸಿ, ಎಲ್ಲ ನಮ್ಮ ನಾಯಕರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.